ನಮಸ್ಕಾರ ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದ್ರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ನಾನು ರಮೇಶ್ ಕಶ್ಯಪ್. ಈ ಒಂದು ವಿಡಿಯೋದಲ್ಲಿ ಕುಂಭಮೇಳದ ಬಗ್ಗೆ ಇರತಕ್ಕಂತಹ ಹಲವಾರು ವಿಚಾರಗಳನ್ನ, ಅದು ಐತಿಹ್ಯವಾಗಿರಬಹುದು, ಪುರಾಣದ ವಿಚಾರವಾಗಿರಬಹುದು, ಹಾಗೆ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಇದ್ದೇನೆ. ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಯಾಗರಾಜದಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಇದರ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. 144 ವರ್ಷಗಳಿಗೊಮ್ಮೆ ನಡೀತಕ್ಕಂತಹ ಈ ಮಹಾಕುಂಭಮೇಳ ಧಾರ್ಮಿಕ ಮತ್ತೆ ಸಾಂಪ್ರದಾಯಿಕ ಮೇಳ ಅಂತಾನೆ ಕೂಡ ಪ್ರಸಿದ್ಧವಾಗಿದೆ. ವಿಶ್ವದ ಅತಿ ಹೆಚ್ಚು ಜನಸಾಗರ ಸೇರುವಂತಹ ಒಂದು ಮೇಳ ಅಂತ ಇದು ಅನಿಸ್ಕೊಂಡಿದೆ. ದ ಲಾರ್ಜೆಸ್ಟ್ ಗ್ಯಾದರಿಂಗ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಆನ್ ದ ಅರ್ತ್ ಅಂತ ಕೂಡ ಹೇಳ್ತಾರೆ. ಈ ಒಂದು ಕುಂಭಮೇಳದಲ್ಲಿ ಅನೇಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಕುತೂಹಲ ಭರಿತವಾಗಿ ಉದ್ಭವಿಸುತ್ತೆ. ಈ ಒಂದು ಕುಂಭಮೇಳದ ಧಾರ್ಮಿಕ ಹಿನ್ನೆಲೆ ಏನು, ಕುಂಭಮೇಳವನ್ನ ಯಾಕೆ ಆಚರಿಸ್ತಾರೆ, ಹೀಗೆ ನಮ್ಮಲ್ಲಿ ಗೊಂದಲಗಳು ಬಹಳಷ್ಟಿದೆ. ಯಾಕೆಂತಂದ್ರೆ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳಿದೆ. 3 ವಿವಿಧಗಳಲ್ಲಿ ಕುಂಭಮೇಳ ಇದೆ, ಅದನ್ನ ಬೇರೆ 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 ವರ್ಷಗಳಲ್ಲಿ ಯಾಕೆ ಆಚರಿಸ್ತಾರೆ ಅಂತ. ಮೊದಲು ಕುಂಭಮೇಳ ಅಂತಂದ್ರೆ ಏನು ಅಂತ. ಕುಂಭ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಡಿಕೆ. ಈ ಮಡಿಕೆ ಅಂತಕ್ಕಂತ ಒಂದು ವಿಚಾರ ಬಂದಾಗ ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂತಹ ಒಂದು ಕ್ಷೀರ ಮಂಥನದ ಒಂದು ವಿಚಾರವನ್ನ ಹೇಳಲೇಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸುರಾಸುರರು ಕ್ಷೀರ ಮಂಥನವನ್ನ ಮಾಡಿದಾಗ, ಅಂದ್ರೆ ಕ್ಷೀರ ಸಾಗರವನ್ನ ಮತ್ತಿಸಿದಾಗ, ಆಗ ಉದ್ಭವಿಸ್ತಾ ಹೋಗುತ್ತೆ ಕಾಮಧೇನು ಕಲ್ಪವೃಕ್ಷದ ಜೊತೆಯಲ್ಲಿ ಈ ಅಮೃತ ಕುಂಭ. ಕುಂಭ ಅಂದ್ರೆ ನಾನು ಆಗ್ಲೇ ಹೇಳಿದೆ ಮಡಿಕೆ ಅಂತ, ಕಳಶ ಅಂತ ಕೂಡ ಹೇಳ್ಬೋದು. ಈ ಮಡಿಕೆ ಇಬ್ರಿಗೂ ಬೇಕು, ಅಮೃತವನ್ನ ಇಬ್ರು ಕೂಡ ಪಡಿಬೇಕು ಅಂತ ಸುರ ಮತ್ತೆ ಅಸುರರು ಇಬ್ರು ಕೂಡ ಈ ಒಂದು ಮಡಿಕೆಗಾಗಿ ಹೋರಾಟ ನಡೆಸ್ತಾರೆ. ಆಗ ರಾಕ್ಷಸರು ಆ ಕುಂಭವನ್ನ ಸುರರಿಂದ ಕಿತ್ಕೊಂಡು ಓಡ್ತಾರೆ. ಆ ಕುಂಭ ಕಿತ್ತು ಹೊರಟಾಗ ಆ ಕುಂಭದ 4 ಹನಿಗಳು 4 ಜಾಗಗಳಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಈ 4 ಜಾಗಗಳು ಯಾವುದಪ್ಪ ಅಂತಂದ್ರೆ, ಮೊದಲನೇದು ಪ್ರಯಾಗರಾಜ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ. ಈ ನಾಸಿಕ್ ಅಂತಕ್ಕಂಥದ್ದು ಮತ್ತೆ ಉಜ್ಜಯಿನಿ ಮತ್ತೆ ಹರಿದ್ವಾರ ಮತ್ತೆ ಪ್ರಯಾಗರಾಜ ಅಂತಕ್ಕಂತಹ ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಚರಿಸ್ತಾರೆ. 3 ವಿಧದಲ್ಲಿ ಇದನ್ನ ಆಚರಿಸಲಾಗುತ್ತೆ. ಮೊದಲನೇದು ಅರ್ಧ ಕುಂಭಮೇಳ, ಎರಡನೇದು ಪೂರ್ಣ ಕುಂಭಮೇಳ, ಹಾಗೆ ಮೂರನೇದು ಮಹಾಕುಂಭಮೇಳ. ಅರ್ಧ ಕುಂಭಮೇಳ 6 ವರ್ಷಕ್ಕೊಮ್ಮೆ ಆಚರಿಸಿದ್ರೆ, ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತೆ. ಆದ್ರೆ ಅದೇ ಪೂರ್ಣ ಕುಂಭಮೇಳದ 12 ಆವೃತ್ತಿಗಳ ನಂತರ, ಅಂದ್ರೆ 12 × 12 144 ವರ್ಷಗಳ ಅವಧಿಯ ನಂತರ ಆಚರಿಸೋದೆ ಈಗ ನಡೀತಾ ಇರುವಂತಹ ಮಹಾಕುಂಭಮೇಳ ಅಂತ ಕರಿತೇವೆ. ಈ ಮಹಾಕುಂಭಮೇಳದ ಅಥವಾ ಕುಂಭಮೇಳದ ಒಂದು ಐತಿಹ್ಯವನ್ನ ನಿಮ್ಗೆ ಹೇಳೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಅಮೃತ ಮಂಥನದ ನಂತರ ಪಡೆದಂತಹ ಈ ಒಂದು ಚೆಲ್ಲಿದಂತಹ 4 ಹನಿಗಳು ಅಮೃತ ಸದೃಶವೇ ಸರಿ ಅಂತ ಹೇಳುವಂತ ಮಾತಿದೆ. ಇಲ್ಲಿ ಆ ಒಂದು ಸಂಕ್ರಮಣದಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ತ್ರಿವೇಣಿ ಅಂದ್ರೆ 3 ನದಿಗಳು ಸೇರುವಂತದ್ದು, ಅಂದ್ರೆ ಗಂಗೆ, ಯಮುನೆ ಮತ್ತು ಸರಸ್ವತಿ. ಗಂಗೆ ಮತ್ತೆ ಯಮುನೆಯನ್ನ ಸದೃಶವಾಗಿ ಅಂದ್ರೆ ಸಾಕ್ಷಾತ್ ನೀವು ನೋಡ್ಬೋದು. ಆದರೆ ಸರಸ್ವತಿ ಮಾತ್ರ ಗುಪ್ತಗಾಮಿನಿಯಾಗಿ ಹರಿತಾಳೆ. ಈ 3 ನದಿಗಳ ಸಂಗಮ ಏನಿದೆ, ತ್ರಿವೇಣಿ ಸಂಗಮ ಅಂತ ಹೇಳಿ, ಅಲ್ಲಿ ಈ ಪರ್ವದಲ್ಲಿ ಅಂದ್ರೆ ಈ ಪರ್ವಕಾಲದಲ್ಲಿ ಆ ನದಿಯ ಒಂದು ನೀರು ಅಮೃತಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಈ ಒಂದು ಸಮಯದಲ್ಲಿ ಸ್ನಾನ ಮಾಡಿದ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಕೂಡ ನಂಬಿರುವಂತಹ ನಾವು ಹಿಂದೂಗಳು ಈ ಒಂದು ಮಹಾಕುಂಭಮೇಳದಲ್ಲಿ ಅಥವಾ ಯಾವುದೇ ಕುಂಭಮೇಳದಲ್ಲಿ ನಾವು ಅಲ್ಲಿಗೆ ಹೋಗಿ ಸ್ನಾನವನ್ನ ಮಾಡಿ ನಾವು ಧನ್ಯತೆಯನ್ನ ಪಡೆಯುವಂತಹ ಒಂದು ಪ್ರತೀತಿ ನಮ್ಮಲ್ಲಿ ಇದೆ. ಇಂತಹ ಒಂದು ಪರ್ವಕಾಲದಲ್ಲಿ ಅಂದ್ರೆ ಸಂಕ್ರಮಣದ ಒಂದು ಪರ್ವಕಾಲದಲ್ಲಿ ಈ ಒಂದು ಮಹಾಕುಂಭಮೇಳ ಅಥವಾ ಕುಂಭಮೇಳಗಳು ನಡೆಯುತ್ತೆ. ಇದಕ್ಕೆ ತುಂಬಾ ಜ್ಯೋತಿಷ್ಯದ ಪ್ರಕಾರ ಬಹಳಷ್ಟು ಐತಿಹ್ಯ ಇದೆ. ಕುಂಭರಾಶಿಗೆ ಗುರು ಪ್ರವೇಶ ಮಾಡಿದಾಗ ಮತ್ತು ಮೇಷರಾಶಿಗೆ ಸೂರ್ಯನು ಪ್ರವೇಶ ಮಾಡಿದಾಗ ಕುಂಭ ಹಬ್ಬವನ್ನ ಹರಿದ್ವಾರದಲ್ಲಿ ಆಚರಿಸ್ತಾರೆ.
ಅರ್ಧ ಕುಂಭವನ್ನ ಹರಿದ್ವಾರ ಮತ್ತೆ ಪ್ರಯಾಗದಲ್ಲಿ 2 ಕುಂಭ ಹಬ್ಬಗಳ ನಡುವೆ 6 ವರ್ಷಗಳ ಮಧ್ಯಂತರದಲ್ಲಿ ಆಚರಿಸ್ತಾರೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಮೇಷರಾಶಿಯಲ್ಲಿ ಗುರು ಮತ್ತೆ ಸೂರ್ಯ ಪ್ರವೇಶಿಸಿದಾಗ ಹಾಗೂ ಮೇಷರಾಶಿಗೆ ಚಂದ್ರನು ಪ್ರವೇಶ ಮಾಡಿದಾಗ ಅಮಾವಾಸ್ಯೆ ದಿನದಂದು ಕುಂಭ ಹಬ್ಬವನ್ನ ಪ್ರಯಾಗದಲ್ಲಿ ಆಚರಿಸಲಾಗುತ್ತೆ. ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸಿದಾಗ ಹಾಗೂ ಗುರು ವೃಷಭ ರಾಶಿಯನ್ನ ಪ್ರವೇಶಿಸಿದಾಗ ಕುಂಭ ಹಬ್ಬವನ್ನ ಪ್ರಯಾಗದಲ್ಲಿ ಆಚರಿಸಲಾಗುತ್ತೆ ಅಂತ ಹೇಳೋದಿದೆ. ಈ ಉಜ್ಜಯಿನಿ ಮತ್ತೆ ನಾಸಿಕ್ದಲ್ಲೂ ಕೂಡ ಈ ತರದ ಒಂದು ಕುಂಭವನ್ನ ಆಚರಿಸ್ತಾರೆ. ಅಲ್ಲಿ ಅಮಾವಾಸ್ಯೆಯಲ್ಲಿ ಗುರು ಸೂರ್ಯ ಮತ್ತು ಚಂದ್ರ ಕಟಕ ರಾಶಿಯನ್ನ ಪ್ರವೇಶ ಮಾಡಿದಾಗ ಗೋದಾವರಿ ಕರಾವಳಿಯ ಕುಂಭವನ್ನ ಉಜ್ಜಯಿನಿಯಲ್ಲಿ ಆಚರಿಸಿದ್ರೆ, ಮತ್ತೊಂದೆಡೆ ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಮೇಷ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಉಜ್ಜಯಿನಿಯಲ್ಲಿ ಈ ಒಂದು ಹಬ್ಬ ನಡೆಯುತ್ತೆ. ಅದೇ ಕಾರ್ತಿಕ ಅಮಾವಾಸ್ಯೆ ದಿನದಂದು ಸೂರ್ಯ ಗುರು ಮತ್ತು ಚಂದ್ರರು ಒಟ್ಟಾಗಿ ತುಲಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಅದನ್ನ ಮೋಕ್ಷದಾಯಕ ಕುಂಭ ಅಂತ ಈ ಉಜ್ಜಯಿನಿಯಲ್ಲಿ ಹೇಳುವಂತ ಒಂದು ಪ್ರತೀತಿ ಇದೆ. ಹೀಗೆ ನಾಸಿಕ, ಉಜ್ಜಯಿನಿ ಹಾಗೆ ಹರಿದ್ವಾರ ಮತ್ತು ಪ್ರಯಾಗರಾಜದಲ್ಲಿ ಆಚರಿಸುವಂತಹ ಈ ಮಹಾಕುಂಭವನ್ನ ನೋಡಲು 2 ಕಣ್ಣು ಸಾಲದು ಅಂತ ಹೇಳ್ತಾರೆ. ಹಾಗೆ ಈ ಕುಂಭದ ಒಂದು ಶ್ರೇಷ್ಠತೆ ಕೂಡ ಅತ್ಯಧಿಕವಾಗಿದೆ. ಹಾಗಾಗಿ ಈ ಕುಂಭಮೇಳದಲ್ಲಿ ಆಚರಿಸ್ತಕ್ಕಂತಹ ಅನೇಕ ಒಂದು ಪ್ರಕಾರಗಳಲ್ಲಿ ಶಾಹಿ ಸ್ನಾನ ಅಂತಕ್ಕಂಥದ್ದು ಬಹಳ ಪ್ರಮುಖವಾದದ್ದು. ಅಂದ್ರೆ ಅಲ್ಲಿ ಈ ನಾಗ ಸಾಧುಗಳು ಮತ್ತೆ ಈ ಅಘೋರಿಗಳನ್ನ ನೀವು ನೋಡ್ಬೋದು. ಅವರೆಲ್ಲರೂ ಕೂಡ ಒಟ್ಟಿಗೆ ನಡ್ಕೊಂಡು ಹೋಗಿ ಶಾಹಿ ಸ್ನಾನವನ್ನ ಮಾಡುವಂತಹ ಪ್ರತೀತಿ ಅಲ್ಲಿದೆ. ಇದೇ ಒಂದು ಪ್ರಯಾಗರಾಜದಲ್ಲಿ ನಾವು ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ನಾವು ಅಲ್ಲಿದ್ವಿ. ಆ ಪ್ರಯಾಗರಾಜದ ಒಂದಷ್ಟು ತುಣುಕುಗಳನ್ನ ಮತ್ತೆ ಆ ಒಂದು ನದಿಯ ಸಂಗಮ ಮತ್ತೆ ಆ ವಿಹಂಗಮ ನೋಟವನ್ನ ನಾನು ಕೂಡ ಸೆರೆ ಹಿಡಿದು ತಗೊಂಡ್ಬಂದಿದ್ದೇನೆ. ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ವಿಡಿಯೋ ನೋಡ್ತಾ ಇರಿ, ಅದೆಲ್ಲ ಕೂಡ ನಿಮ್ಮ ಮುಂದೆ ಬರುತ್ತೆ. ಹಾಯ್, ಇವಾಗ ನಾವು ಪ್ರಯಾಗರಾಜಲ್ಲಿದ್ದೀವಿ. ಪ್ರಯಾಗರಾಜಲ್ಲಿ ತ್ರಿವೇಣಿ ಸಂಗಮ, ಪ್ರಯಾಗನ ತ್ರಿವೇಣಿ ಅಂತಲೂ ಕೂಡ ಕರೀತಾರೆ. ತ್ರಿವೇಣಿ ಸಂಗಮ ಅಂತಂದರೆ 3 ನದಿ, ಗಂಗೆ, ಯಮುನೆ ಮತ್ತು ಸರಸ್ವತಿ. ಆದರೆ ಕಾಣೋದು ಮಾತ್ರ 2 ನದಿ. ಏಕೆಂತಂದರೆ ಗಂಗೆ ಮತ್ತು ಯಮುನೆ ಕಾಣುತ್ತೆ, ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿತಾಳೆ, ಆದ್ದರಿಂದ ಸರಸ್ವತಿ ಕಾಣಲ್ಲ. ಸೊ ಇವಾಗ ಇಲ್ಲಿ ಶ್ರೇಷ್ಠ ಏನಪ್ಪ ಅಂತಂದರೆ ವೇಣಿದಾನ. ಆ ವೇಣಿದಾನನ ಈಗ ಮಾಡಿದ್ವಿ ಕೆಳಗಡೆ. ಇದು ಕಾಶಿಮಠ, ನೀವು ನೋಡ್ತಾ ಇರೋದು ಇದು ಕಾಶಿಮಠ. ಕಾಶಿಮಠಲ್ಲಿ ನಾವೀಗ ವೇಣಿದಾನ ಮಾಡಿ ಇವಾಗ ನಾವು ವೇಣಿ ಮಾಧವ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೇವೆ. ಅದಾದ ನಂತರ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಯಾಗರಾಜಲ್ಲಿ ಅಲ್ಲಿ ನಾವು ಮತ್ತೆ ತ್ರಿವೇಣಿ ಸ್ನಾನವನ್ನು ಮಾಡ್ತೇವೆ. ಇದು ವೇಣಿ ಮಾಧವ ದೇವಸ್ಥಾನ. ಇಲ್ಲಿಂದನೇ ಕೃಷ್ಣ ಮತ್ತು ರುಕ್ಮಿಣಿ ವಿಗ್ರಹ ಕಾಣುತ್ತೆ. ಇದೇ ಕೃಷ್ಣ ರುಕ್ಮಿಣಿಯ ವೇಣಿದಾನ ಆಗುತ್ತೆ. ಆ ವೇಣಿದಾನ ಆಗೋದ್ರಿಂದನೇ ಈಗಲೂ ಕೂಡ ವೇಣಿದಾನ ಮಾಡ್ತಾರೆ. ವೇಣಿದಾನ ಮಾಡಿದವರು 7 ಜನಕ್ಕೂ ಕೂಡ ಸುಖ ದಾಂಪತ್ಯವನ್ನು ಮಾಡ್ತಾರೆ ಅಂತ ಒಂದು ಪುರಾಣ ಇದೆ. ನಮಸ್ಕಾರ. ಕಂಚಿ ಕಾಮಾಕ್ಷಿ ಟೆಂಪಲ್ಲು, ಮತ್ತು ಇದನ್ನು ಎಲ್ಲರೂ ಶಂಕರಾಚಾರ್ಯ ಮಠ ಅಂತಾರೆ. ಇಲ್ಲ, ಇದು ಶಂಕರಾಚಾರ್ಯ ಮಠ ಅಲ್ಲ. ತುಂಬ ಸುಂದರವಾಗಿರುವಂಥ ಕಂಚಿ ಕಾಮಾಕ್ಷಿ ದೇವಸ್ಥಾನ ಇದೆ ಅಲ್ಲಿ. ಇದು ಒಂದು ಶ್ರೀ ಶಂಕರಾಚಾರ್ಯರು ವಿಜಯೇಂದ್ರ ಭಾರತಿ ಮಹಾರಾಜರು ಬಂದು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಂದಿರೋದು ನಾವೀಗ ತ್ರಿವೇಣಿ ಸಂಗಮಕ್ಕೆ, ಪ್ರಯಾಗರಾಜ್. ಇಲ್ಲಿ ವೇಣಿದಾನ ಮಾಡಿದ್ದು ಆ ಕೂದಲನ್ನು ಇಲ್ಲಿ ಬಿಡಿಸ್ತಾರೆ. ಹಾಗೆ ಶ್ರಾದ್ದ ಮಾಡಿದರೆ ಇದನ್ನು ಕೂಡ ಮಾಡ್ತಾರೆ ಇಲ್ಲಿ. ಸೊ ಅದನ್ನು ಮಾಡೋಕ್ಕೆ ಬಂದಿದ್ದೀವಿ.
ಈಗ ಬೋಟಲ್ಲಿ ಕರ್ಕೊಂಡು ನಮ್ಮನ್ನು ತ್ರಿವೇಣಿ ಸಂಗಮಕ್ಕೆ ಅಂದರೆ ಗಂಗೆ ಯಮುನೆ ಸಂಗಮ ಆಗೋ ಜಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮನ್ನು ಗಂಗೆ ಮತ್ತು ತ್ರಿವೇಣಿ 3 ನದಿಗಳ ಸಂಗಮ ಆಗೋ ಕಡೆ ಅಲ್ಲಿ ನಮ್ಮನ್ನು ಪವಿತ್ರ ಸ್ನಾನ ಮಾಡೋದಕ್ಕೆ ಬಿಡ್ತಾರೆ. ಅದಾದಮೇಲಿಂದ ಇಲ್ಲಿಗೆ ವಾಪಸ್ ಬರ್ತೇವೆ. ಇಲ್ಲಿ ಬಿಸಿಲು ಎಷ್ಟಿದೆ ಅಂತಂದರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆ ಬಿಸಿಲಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ತುಂಬಾ ಬಿಸಿಲಿದೆ. ಆದರೂ ಈಗ ಈ ಥರದ ಬೋಟ್ಗಳಲ್ಲಿ ಆ ಥರದ ಬೋಟ್ಗಳಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ವೇಣಿದಾನ್ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ವೇಣಿದಾನ ಮಾಡಿ ಅದಾದಮೇಲೆ ಇಲ್ಲೇ ತ್ರಿವೇಣಿ ಸಂಗಮ ಇದೆ. ತ್ರಿವೇಣಿ ಸಂಗಮ ತೋರಿಸ್ತೀನಿ. ನೋಡಿ ಇಲ್ಲಿ ಗಂಗಾ ಮತ್ತು ಯಮುನಾ ನದಿ ಸಂಗಮ ಎಷ್ಟು ಚೆನ್ನಾಗಿ ಸಂಗಮ ಆಗ್ತಾ ಇದೆ. ಇಲ್ಲಿ ಕಪ್ಪು ಕಲರು ಇಲ್ಲಿ ಕಪ್ಪು ಕಲರು ಯಮುನಾ, ಅಲ್ಲಿ ಬಿಳಿ ಕಲರು ಇದು. ಅಬ್ಬಾಬಾಬಾ ನೋಡಿ ಇಲ್ಲಿ ಇಲ್ಲಿ ಕಪ್ಪು ಕಲರು ಯಮುನಾ, ಇಲ್ಲಿ ಗಂಗಾ. ಈ ಗಂಗಾ ಎಷ್ಟು ಫಾಸ್ಟಾಗಿ ಹರಿಯುತ್ತೆ ನೋಡಿ ಇಲ್ಲಿ ಗಂಗಾ.